ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಅಲ್ಲಮ ಪ್ರಭುಗಳ ವಚನ ಹೀಗಿದೆ. ಬಿರುಗಾಳಿ ಬೀಸಿ ಮರ ಮುರಿಯುವಂತಹ ಸುಳಿಯದೆ ತಂಗಾಳಿ ಪರಿಮಳದೊಳಗೂಡಿ ಸುಳಿವಂತೆ ಸುಳಿಯಬೇಕು. ಸುಳಿದಡೆ ನೆಟ್ಟನೆ ಜಂಗಮವಾಗಿ ಭಕ್ತನಾಗಿ ನಿಲ್ಲಬೇಕು. ನಿಂದಡೆ ನೆಟ್ಟನೆ ಭಕ್ತನಾಗಿ ನಿಲ್ಲಬೇಕು. ಸುಳಿದು ಜಂಗಮವಾಗಲರಿಯದ ನಿಂದು ಭಕ್ತನಾಗಲರಿಯದ ಉಭಯ ಭ್ರಷ್ಟರನೇ ನೆಂಬೆ ಗುಹೇಶ್ವರ. ಈ ವಚನದ ಸಾರ ಹೀಗಿದೆ. ಜಂಗಮನು ಗಿಡಮರಗಳನ್ನು ನೆಲಕ್ಕೆ ಉರುಳಿಸುವ ಬಿರುಗಾಳಿಯಂತೆ ಲೋಕದಲ್ಲಿ ಸುಳಿಯದೆ ಪರಿಮಳದಿಂದ ಕೂಡಿದ ತಂಗಾಳಿಯಂತೆ, ಅಂದರೆ ವಸಂತದ ಗಾಳಿಯಂತೆ ಸುಳಿಯಬೇಕು. ಭಕ್ತನು ಒಂದೆಡೆ ನಿಲ್ಲುವುದಾದರೆ ಕಾಯಕ ಜೀವಿಯಾಗಿ ದಾಸೋಹಿಯಾಗಿ ನಿಲ್ಲಬೇಕು. ವಿರಾಗ ಭಾವವಿಲ್ಲದೆ ಸುಳಿಯುವ ಜಂಗಮ ಹಾಗೂ ಕಾಯಕ ದಾಸೋಹ ಮಾಡದ ಭಕ್ತ ಇಬ್ಬರು ಭ್ರಷ್ಟರು ಎಂಬ ಅಲ್ಲಮ ಪ್ರಭುಗಳ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ. ಇಂದಿನ ಮಾತು: ಟೀಕೆಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಬಾರದು. ಊಟಕ್ಕೆ ಬಡಿಸುವ ಪದಾರ್ಥಗಳಲ್ಲಿ ಹಿತವಾದದ್ದನ್ನು ಸೇವಿಸುವ ಹಾಗೆ ಹಿತವಾದ ಟೀಕೆಗಳನ್ನು ಸ್ವೀಕರಿಸಿ ನಾವು ಮುನ್ನಡೆಯಬೇಕಾಗಿದೆ. ಜೀವನ ಒಂದು ಪುಸ್ತಕ ಇದ್ದಂತೆ. ಪ್ರತಿದಿನವೂ ಹೊಸ ಹಾಳೆ. ಹಿಂದಿನ ತಪ್ಪುಗಳನ್ನು ಮರೆತು ಹೊಸ ಕಥೆಗಳನ್ನು ಬರೆಯಬೇಕಾಗಿದೆ. ಶರಣಾರ್ಥಿಗಳು.